ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷತಾ ಸಂದೀಪ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ. ನಾನು ಸಂದೀಪ್ ಸಮನ್ವಿ ಎಲ್ಲ ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೀವು ತಮ್ಮನೇಲಲ್ಲೇ ನೋಡಿರೋ ಪ್ರಕಾರ ಇವತ್ತು ನಾನು ಹೊಸ ಫೋನ್ನ ಬೈ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಫೋನ್ ತೊಗೋತೀನಿ, ಏನು ಫೀಚರ್ಸ್ ಎಲ್ಲ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಜೊತೆಗೆ ನಾವು ಈ ಮಂತಲ್ಲಿ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಿರೋದ್ರಿಂದ ನಾವು ಟ್ರಿಪ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಅದ್ರ ರಿಲೇಟೆಡ್ ಶಾಪಿಂಗ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನಾವು ಹೋಗ್ತಾ ಇರೋದು ಜಯನಗರ್ಗೆ. ಸೊ ಜಯನಗರಲ್ಲಿ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ, ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೆಲ್ಲ ಶಾಪ್ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಶಾಪ್ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬಾ ಕ್ರೌಡಿಯಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಹಬ್ಬ ಇರೋ 1-2 ವೀಕ್ಸ್ ಮುಂಚೆ ಶಾಪಿಂಗ್ ಯೂಶ್ವಲಿ ಹೋಗಬಾರ್ದು. ನಾನು ಯಾವಾಗೂ ಮುಂಚೆ ಮಾಡೋಣ ಅಂದ್ಕೊತೀನಿ, ಬಟ್ ಅಲ್ಲಿ ಎಂಡ್ ಅಪ್ ಗೋಯಿಂಗ್ ಲಾಸ್ಟ್ ವೀಕ್ ಆಫ್ ಹಬ್ಬ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡ್ಬೋದು ನೀವು, ಎಲ್ಲೂ ಕಾಲಿಡೋಕ್ಕೆ ಜಾಗನೇ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಜಯನಗರ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಒಂದು ನಮಗೆ ದೇವಸ್ಥಾನದ ವರಮಹಾಲಕ್ಷ್ಮಿ ಹಬ್ಬದ ಪೂಜೆದು ಏನೇನೆಲ್ಲ ಶಾಪಿಂಗ್ ಇತ್ತು ಅದು ಸ್ವಲ್ಪ ಮಾಡ್ಕೊಂಡ್ವಿ. ನಂಗೆ ಅಲ್ಲೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ತುಂಬಾ ಕ್ರೌಡ್ ಇತ್ತು ಆ್ಯಂಡ್ ಮಳೆ ಕೂಡ ಬರ್ತಾಯಿದೆ. ಅದೇನೋ ಗೊತ್ತಿಲ್ಲ, ನಾವು ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಅವಾಗಿಂದ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಿರೋದ್ರಿಂದ ನಮ್ಗೆ ಅಷ್ಟೊಂದು ಗೊತ್ತಾಗಿಲ್ಲ. ಬಟ್ ಸ್ಟಿಲ್ ಮಳೆ ಜಾಸ್ತಿ ಬರ್ತಿರೋದ್ರಿಂದ ನಾವು ಜಾಸ್ತಿ ಹೊತ್ತೆಲ್ಲ ಹೊರಗಡೆ ಔಟ್ಡೋರ್ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಬಟ್ ದೇವ್ರ ಪೂಜೆಗೆ ಏನೇನು ತೊಗೋಬೇಕು ಅಂದ್ಕೊಂಡಿದ್ದ ಒಂದು 50% ತೊಗೊಂಡೆ ಅಂತ ಹೇಳ್ಬೋದು. ಬಟ್ ನಾನು ಏನೇನು ತೊಗೊಂಡೆ ಅಂತ ನಾನು ನಿಮಗೆ ಇನ್ನೊಂದು ಸಪ್ರೇಟ್ ವ್ಲಾಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ರಿಟರ್ನ್ ಗಿಫ್ಟ್ಸ್ ಏನು ತೊಗೊಂಡೆ ಆ್ಯಂಡ್ ದೇವ್ರ ಪೂಜೆಗೆಲ್ಲ ಏನೇನು ಐಟಮ್ಸ್ನ ತೊಗೊಂಡೆ ಅಂತ ನಿಮಗೆ ಇನ್ನೊಂದು ವೀಡಿಯೋಲ್ಲಿ ತಿಳಿಸ್ತೀನಿ. ಸೊ ಇವಾಗ ನಾವು ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿರೋ ಶೋರೂಮಲ್ಲೇ ತೊಗೋಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಕಾಸ್ ಇಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಅದು ಮಗು ಕರ್ಕೊಂಡು ಅಂದರೆ ಇಟ್ಸ್ ನಾಟ್ ಈಸಿ. ಸೊ ಹಾಗಾಗಿ ಇವಾಗ ನಾವು ಮಾಲ್ಗೆ ಹೋಗಿ ನಾನು ಅಲ್ಲಿ ನಿಮಗೆ ತೋರಿಸ್ತೀನಿ ನಾವು ಯಾವ ಫೋನ್ ನಾನು ತೊಗೋತಾ ಇರೋ ಫೋನ್ ಬಂದು ಸ್ಯಾಮ್ಸಂಗ್ S26 ಅಲ್ಟ್ರಾ. ಬಿಕಾಸ್ ನಾನು ಮುಂಚೆಯಿಂದ ಸ್ಯಾಮ್ಸಂಗ್ ಬಯರ್ ಆಗಿರೋದ್ರಿಂದ ನನಗೆ ಆ್ಯಂಡ್ರಾಯ್ಡ್ ಫೋನ್ಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಫೀಚರ್ಸ್ ಎಲ್ಲ ನೋಡಿದ್ರೆ ನನಗೆ ಸ್ಯಾಮ್ಸಂಗ್ ಫೋನ್ ಚೆನ್ನಾಗಿದೆ ಅನಿಸ್ತು. ಸೊ ಹಾಗಾಗಿ ನಾನು ಆ ಫೋನ್ನೇ ಬೈ ಮಾಡಬೇಕಂತ ಹೇಳಿ ಫೋರಮ್ ಸೌತ್ ಮಾಲ್. ಆಮೇಲೆ ಈ ಗಿಫ್ಟ್ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ಇದು ನನಗೆ ಸಂದೀಪ್ ಗಿಫ್ಟ್ ಮಾಡಿರೋದು. ಸೊ ಹಾಗಾಗಿ ನಮಗೆ ಏನೇ ನಾವು ಬೈ ಮಾಡೋಕ್ಕಿಂತ ನಮ್ಮ ಸ್ಪೌಸ್ ಗಿಫ್ಟ್ ಮಾಡಿದಾಗ ಅದೊಂದು ಸ್ಪೆಷಲ್ ಫೀಲ್ ಅಂತ ಹೇಳ್ಬೋದು. ಇನ್ನು ಅಲ್ಲಿ ಮುಗಿಸ್ಕೊಂಡು ಜಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಜೀವ ಶೋರೂಮ್ಗೆ ವಿಸಿಟ್ ಮಾಡಿದ್ವಿ. ಬಟ್ ನೋಡಿದ ತಕ್ಷಣ ನನಗೆ ಈ ಚಿಕ್ಕ ಮಾಂಗಲ್ಯ ಚೈನ್ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಮಿನಿಮಲಿಸ್ಟಿಕ್ ಗೋಲ್ಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಪ್ರಿಟಿಯಾಗಿತ್ತು, ತೊಗೊಂಡೆ. ಇದರ ಪ್ರೈಸಿಂಗ್ ಬಂದು ಐ ಥಿಂಕ್ 57K ಏನೋ ಆಯಿತು. ಬಟ್ ಇಟ್ ಲುಕ್ಸ್ ವೆರಿ ಎಲಿಗೆಂಟ್.
ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಂದೀಪ್ ನಾನು ಸಮನ್ವಿ ಎಲ್ಲ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಶಾಪಿಂಗ್ ಆ್ಯಕ್ಚುಲಿ ಬಂದಿದ್ದು ಫೋನ್ ತೊಗೋಬೇಕು ಅಂತ, ಫೋನ್ ಜೊತೆಗೆ ಗೋಲ್ಡ್ ಕೂಡ ಬೈ ಮಾಡಿದ್ವಿ ಅಂತ ಹೇಳ್ಬೋದು. ನನಗೆ ತಾಳಿ ಚೈನ್ ಚಿಕ್ಕದು ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ನಂದು ಇವಾಗಿರೋ ಈ ತಾಳಿ ಚೈನ್ ಬಂದು ಪೆಂಡೆಂಟ್ ಸ್ವಲ್ಪ ಓಲ್ಡ್ ಫ್ಯಾಷನ್ ಅನಿಸೋದು, ಹಾಗಾಗಿ ಇನ್ನೊಂದಿದ್ರೆ ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡೆ. ನಾನು ಇದನ್ನೇನು ಹಾಕಲಿಲ್ಲ, ಬಿಕಾಸ್ ನನಗೆ ಇವಾಗಿರೋ ಗೋಲ್ಡ್ ಪ್ರೈಸಲ್ಲಿ ಇರೋದು ಯಾವ ಗೋಲ್ಡ್ನು ಮಾರೋಕ್ಕೆ ಮನಸ್ಸೇ ಆಗಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೆ ಅದನ್ನ ಇನ್ನೊಂದು ಎಕ್ಸ್ಟ್ರಾ ತೊಗೊಂಡೆ. ಅದರಲ್ಲಿ ನನಗೆ ಡೈಮಂಡ್ ಪೆಂಡೆಂಟ್ ತುಂಬ ಇಷ್ಟ ಆಯಿತು. ಜೊತೆಗೆ ನನ್ನ ಫೋನ್ ಕೂಡ ನೀವು ನೋಡಿರ್ತೀರ, ತೊಗೊಂಡಿದ್ದು ಬಂದು ಸ್ಯಾಮ್ಸಂಗ್ S26 ಅಲ್ಟ್ರಾ 512 GB ಇದು ತೊಗೊಂಡೆ. ಬಿಕಾಸ್ ನನಗೆ ಲಾಸ್ಟ್ ಫೋನ್ ಬಂದು 256 GB ಇತ್ತು. ನಾನು ಯೂಶಲಿ ವ್ಲಾಗ್ ಮಾಡೋದ್ರಿಂದ ತುಂಬ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳೋದ್ರಿಂದ ಮೆಮರಿ ಫುಲ್ ಆಗಿಬಿಡುತ್ತೆ ಅನ್ನೋ ರೀಸನಿಂದ ನಾನು 512 GB ತೊಗೊಂಡೆ. ಬಿಕಾಸ್ ಒನ್ ಟೈಮ್ ತೊಗೊಳೋದಲ್ವಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವನ್ ಲಾಸ್ಟ್ ನನ್ನ ಫೋನ್ ಕೂಡ 3 years ಆಯಿತು ನಾನು ತೊಗೊಂಡು. ಸೊ ನಾನು ಯೂಶಲಿ ತೊಗೊಂಡ್ರೆ ಮಿನಿಮಮ್ ಅಟ್ಲೀಸ್ಟ್ 1 to 4 years ತನಕನಾದ್ರು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಜಾಸ್ತಿ ಮೆಮೊರಿ ಇದ್ದರೆ ಒಳ್ಳೆಯದು ಅಂತಲೇ ತೊಗೊಂಡೆ. ನೆನ್ನೆನೂ ಕೂಡ ನಾನು ಸಂದೀಪ್ ಆಲ್ರೆಡಿ ಕ್ರೋಮಾ ಶೋರೂಮ್ಗೆಲ್ಲ ಹೋಗಿಬಿಟ್ಟು ಚೆಕ್ ಮಾಡಿದ್ವಿ. ಅಲ್ಲಿ ಸ್ಯಾಮ್ಸಂಗ್ ಮತ್ತು ಐಫೋನ್ ಎರಡೂ ಚೆಕ್ ಮಾಡಿದ್ವಿ. ಮುಂಚೆಯಿಂದ ಆ್ಯಂಡ್ರಾಯ್ಡ್ ಫೋನ್ನೇ ಯೂಸ್ ಮಾಡಿರೋದ್ರಿಂದ ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ವಿತ್ ಸ್ಯಾಮ್ಸಂಗ್ ಫೋನ್ಸ್. ಆಮೇಲೆ ಸ್ಯಾಮ್ಸಂಗ್ ಫೋನ್ದು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಆಮೇಲೆ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಜೊತೆಗೆ ಸ್ವಲ್ಪ ಎಷ್ಟೇ ಸಲ ಬೀಳ್ಸಿದ್ರು ನಂದು ಹಳೆ ಫೋನ್ ಯಾವತ್ತೂ ಹಾಳಾಗಿಲ್ಲ. ಸೊ ಅದೊಂದು ರೀಸನಿಂದ ಸ್ಯಾಮ್ಸಂಗ್ ತೊಗೋಬೇಕು. ಕ್ರೋಮಾ ಶೋರೂಮಲ್ಲಿ ನಾವು ಚೆಕ್ ಮಾಡಿದಾಗ S26 ಅಲ್ಟ್ರಾ 512 GB ಅವರು ಕೊಟೇಶನ್ ನಮಗೆ ಕೊಟ್ಟಿದ್ದು 1,53,000 ಆಫ್ಟರ್ ಆಲ್ ಡಿಸ್ಕೌಂಟ್ಸ್. ಬಟ್ ಇಲ್ಲಿ ಅಂದರೆ ಫೋರಮ್ ಸೌತ್ ಮಾಲಲ್ಲಿರೋ ಸ್ಯಾಮ್ಸಂಗ್ ಶೋರೂಮಲ್ಲಿ ದೇ ಹ್ಯಾವ್ ಅ ಕ್ಯಾಶ್ ಬ್ಯಾಕ್. ಸೊ ಅದೆಲ್ಲ ನಮಗೆ ಮೈನಸ್ ಆಗಿ ಸಿಕ್ಕಿದ್ದು 1,50,000ಗೆ. ಸೊ ಐ ಥಿಂಕ್ ಕೊಟೇಶನ್ಗಿನ 10K ಕಡಿಮೆ ಮಾಡಿದ್ರು ಇಲ್ಲಿ. ಸೊ ಕ್ರೋಮಾಗಿನ ಇಲ್ಲಿ 3,000 ಕಡಿಮೆ ಆಯಿತು ಅಂತ ಹೇಳ್ಬೋದು. ಬಟ್ ನಾನು ಅಸ್ಯೂಮ್ ಮಾಡಿದ್ದು ಶೋರೂಮಲ್ಲಿನೇ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಅಂತ. ಬಟ್ ಇಲ್ಲ, ಅದಕ್ಕೆ ಯಾವಾಗಲೇ ಆದರೂ ನೀವು ಯಾರಾದರೂ ಫೋನ್ನ ಬೈ ಮಾಡಬೇಕು ಅಂತ ಇದ್ದರೆ ಬೆಟರ್ ಗೋ ಆ್ಯಂಡ್ ಚೆಕ್ ಇನ್ 1 to 2-3 ಔಟ್ಲೆಟ್ಸ್. ಸೊ ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಪ್ರೈಸಿಂಗ್ ಏನಿದೆ ಅಂತ. ಅದ್ರ ತಕ್ಕಂಗೆ ನೀವು ಯು ಕ್ಯಾನ್ ಪ್ಲ್ಯಾನ್ ಇಟ್. ಸೊ ಇದಾಗಿತ್ತು ಇವತ್ತಿನ ಡೇ. ನಾನು ಮನೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲ ಇವಾಗ. ನಮ್ಮ ಪೇರೆಂಟ್ಸ್ ಕೂಡ ಊರಿಂದ ಬಂದಿದ್ದಾರೆ. ಸೊ ಅವರು ಸಮನ್ವಿಗೆ ಏನೋ ಗೋಲ್ಡ್ ಗಿಫ್ಟ್ ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಯಿತು, ಐ ಥಿಂಕ್ ಇವತ್ತು ಫುಲ್ಲಿ ಪ್ಯಾಕ್ಡ್ ಡೇ ಅಂತ ಹೇಳಿ ಮನೆಗೆ ಬಂದಮೇಲೆ ನಮ್ಮ ಪೇರೆಂಟ್ಸ್ ಕೂಡ ಅವಾಗಷ್ಟೇ ಬಂದರು. ಅವರು ಕೂಡ ಸಮನ್ವಿದು ಬರ್ಡೇ ಇತ್ತಲ್ಲ ಲಾಸ್ಟ್ ಮಂತ್, ಅವಳಿಗೆ ಅಂತ ಹೇಳಿಬಿಟ್ಟು ಗೋಲ್ಡ್ ಇಯರಿಂಗ್ಸ್ನ ಗಿಫ್ಟ್ ಮಾಡಿದ್ರು. ಐ ಥಿಂಕ್ ಶಿ ಈಸ್ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂದರೆ ಲಾಸ್ಟ್ ಇಯರ್ ಗೋಲ್ಡ್ ಬ್ಯಾಂಗಲ್ಸ್ನ ಕೊಟ್ಟಿದ್ರು, ಈ ವರ್ಷ ಇಯರಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಸಮನ್ವಿಗೂ ಕೂಡ ತುಂಬ ಖುಷಿಯಾಗಿ. ಇನ್ನು ನಮ್ಮ ತಂದೆ ಕೂಡ ನಮ್ಮ ತೋಟದ ಮೊದಲನೇ ಬಾಳೆಗೊನೆನ ಕೂಡ ತಂದಿದ್ರು. ತುಂಬ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.